ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಪ್ರೀವಿಯಸ್ ಅನಾಲಿಸಿಸ್ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದ ಏನಂತೇಳಿ 24,400 ಏನು ಅಬೋ ಲೆವೆಲ್ ರೌಂಡ್ ಲೆವೆಲ್ ಅದ. ಇದ್ರ ಮೇಲ್ಗಡೆ ಸಸ್ಟೇನ್ ಆಯಿತು ಅಂತಂದ್ರೆ ಮಾರ್ಕೆಟ್ ಏನದ ಅಪ್ಸೈಡ್ ಮೂವ್ಮೆಂಟ್ ಏನದ ನಮ್ಗೆ ಕಾಣಿಸ್ತಂತ ನಿನ್ನಿನ ವಿಡಿಯೋದಲ್ಲಿ ಹೇಳಿದ್ದೆ. ಬಟ್ ಮಾರ್ಕೆಟ್ ಏನಾಗಿದೆ, ಫ್ಲಾಟ್ ಟು ಗ್ಯಾಪ್ ಅಪ್ ಅಂದ್ರೆ ಸ್ವಲ್ಪ ಲೈಟ್ ಗ್ಯಾಪ್ ಅಪ್ ಓಪನ್ ಆಗ್ಯದ. ಬಟ್ ಆಮೇಲೆ ಇಮಿಡಿಯೇಟ್ ಸ್ಟ್ರಾಂಗ್ ಒಂದು ಗ್ರೀನ್ ಕ್ಯಾಂಡಲ್ ಮಾಡಿ 24,100 ಲೆವೆಲ್ಗೆ ಏನದ ಟೆಸ್ಟ್ ಮಾಡ್ಯದ. ಓಕೆ, 24,100 ಲೆವೆಲ್ಗೆ ಟೆಸ್ಟ್ ಮಾಡಿ ಅಲ್ಲಿಂದ ಸ್ಲೋ ಅಂಡ್ ಸ್ಟಡಿ ಮಾರ್ಕೆಟ್ ಏನಾಗಿದೆ ಡೌನ್ ಸೈಡ್ ಬಂದು 24,000 ಮತ್ತೆ ರೀಟೆಸ್ಟ್ ಮಾಡಿ ಇಲ್ಲಿಂದ ಏನಾದ ಒಂದು ಅಪ್ಸೈಡ್ ರ್ಯಾಲಿ ಏನಾಗಿದೆ ಮಾರ್ಕೆಟ್ನ ಕಾಣದ. ನಿನ್ನೆ ವಿಡಿಯೋ ಯಾರ್ಯಾರು ನೋಡಿದಿಲ್ಲ ಅವ್ರು ನೋಡ್ರಿ. ಸೊ ಏನದ ಅವ್ರಿಗೆ ಒಂದು ಕ್ಲಿಯರ್ ಐಡಿಯಾ ಸಿಗ್ತದೆ. ನಾನು ನಿನ್ನೆ ಮಾಡಿ ಅನಾಲಿಸಿಸ್ ವಿಡಿಯೋಗೂ ಇವತ್ತು ಏನು ಕಂಪ್ಯಾರಿಸನ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತದೆ ಯಾವ ತರ ಮಾರ್ಕೆಟ್ ಮೂವ್ಮೆಂಟ್ ಆಗ್ಯದ ಅಂತೇಳಿ. ಸೊ ಮಾರ್ಕೆಟ್ ಏನಾಗ್ಯದ, ಸ್ವಲ್ಪ ಪ್ರೀಮಿಯಮ್ಸ್ನಾಗ ಅಷ್ಟು ಸ್ಟ್ರಾಂಗ್ ಮೂವ್ ಬಂದಿಲ್ಲ. ಯಾಕಂದ್ರೆ ಸ್ಲೋ ಅಂಡ್ ಸ್ಟಡಿ ಅಪ್ಸೈಡ್ ಮೂವ್ಮೆಂಟ್ ಆಗ್ಯದ. ಸೊ 24,000 ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ಗೆ 24,100 ಟೆಸ್ಟ್ ಮಾಡ್ಯದ. ಟೆಸ್ಟ್ ಮಾಡಿ ಸ್ಲೋ ಅಂಡ್ ಸ್ಟಡಿ ಲೈನ್ ಇಲ್ಲಿ ಬಂತು. ಸೊ ಮಲ್ಟಿಪಲ್ ಇದ್ರಾಗಿಂದ ಕಾಲ್ ಸೈಡ್ ಮೂವ್ಮೆಂಟ್ ನಮ್ಗೇನದ ಕಂಡದ. ಅಂದ್ರೆ 2 or 3 ಮ್ಯಾಕ್ಸಿಮಮ್ 2 to 3 ಕ್ಲೀನ್ ಟ್ರೇಡ್ಸ್ಗಳು ಸಿಕ್ಕ ನಮಗೆ. ಎಲ್ಲಪ್ಪ ಅಂದ್ರೆ ಇಲ್ಲಿ ನೋಡಿ ಈ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದ. ಸೊ ಈ ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡಿ ಅಪ್ಸೈಡ್ ಮೂವ್ಮೆಂಟ್ ಆಗ್ಯದ. ಒನ್ಸ್ ಇಲ್ಲಿ ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ಯದ. ಬಟ್ ಏನಾಗ್ಯದ ಇಲ್ಲಿ ಮತ್ತೆ ಈ ಝೋನ್ಸ್ ಅಲ್ಲಿ ಏನದ ಇಲ್ಲಿ ಬೈಯಿಂಗ್ ಝೋನ್ ಇತ್ತು. ಸೊ ಆ ಬೈಯಿಂಗ್ ಝೋನ್ ಇಂದ ಮತ್ತೆ ಒಂದು ಅಪ್ಸೈಡ್ ರ್ಯಾಲಿ ಬಂದ್ ಇದನ್ನ ಮಾರ್ಕೆಟ್ನಾಗ ಏನದ ತೋರಿಸದ. ಬಟ್ ಕ್ಯಾಂಡಲ್ಸ್ ನೋಡಿ, ಕ್ಯಾಂಡಲ್ಸ್ ಎಷ್ಟು ಸ್ಮಾಲ್ ಕ್ಯಾಂಡಲ್ಸ್ ಅವ, ಅಂದ್ರೆ ಸ್ಟ್ರಾಂಗ್ ಕ್ಯಾಂಡಲ್ಸ್ ಬಂದಿಲ್ಲ. ಲೈಕ್ ಏನ್ ಈ ಕ್ಯಾಂಡಲ್ಸ್ ಬಂದವಲ್ಲ, ಈ ತರ ಸ್ಟ್ರಾಂಗ್ ಕ್ಯಾಂಡಲ್ಸ್ ಏನದ ಇಲ್ಲಿ ಸೆಕೆಂಡ್ ಹಾಫ್ನಾಗ ಏನ ಕಂಡಿಲ್ಲ. ಸ್ಲೋ ಅಂಡ್ ಸ್ಟಡಿ ಅನ್ನೋದು ಆ ಮಾರ್ಕೆಟ್ ಅಪ್ಸೈಡ್ ಮೂವ್ಮೆಂಟ್ ಆಗ್ಯದ. ಸೊ ನಾಳೆ ಏನದಪ್ಪ ಅಂತಂದ್ರೆ ಮಂತ್ಲಿ ಎಕ್ಸ್ಪೈರಿ ಅದ. ಸೊ ಟ್ಯೂಸ್ಡೇ ಅದ ನಾಳೆ. ಸೊ ಮಂತ್ಲಿ ಎಕ್ಸ್ಪೈರಿ ಅದ. ಎಲ್ಲ ಬ್ಯಾಂಕ್ ನಿಫ್ಟಿ ಎಲ್ಲದ್ರದ್ದು ಏನದ ಮಿಡ್ ಕ್ಯಾಪ್ ನಿಫ್ಟಿ ಇದ್ರದ್ದೆಲ್ಲ ಏನದ ಮಂಡೇ ದಿನ ಎಕ್ಸ್ಪೈರಿ ಆಗ್ಯದ. ಸೊ ಒನ್ ಮೋರ್ ಥಿಂಗ್ ಏನಪ್ಪಾ ಅಂದ್ರೆ ಪ್ರೀಮಿಯಮ್ಸ್ ಇವತ್ತಿನ ದಿನ ಪ್ರೀಮಿಯಮ್ಸ್ ಡಿಕೆ ಆಗ್ಯದ. ರಿಲಯನ್ಸ್ ಇಂಡಸ್ಟ್ರಿದು ಒಂದು ಸ್ಟ್ರಾಂಗ್ ಅಪ್ಸೈಡ್ ಮೂವ್ ಇತ್ತು. ಸೊ ಹಂಗಾಗಿ ಇಂಡೆಕ್ಸ್ನಾಗ ಏನದ ಒಂದು ಸ್ವಲ್ಪ ಬೈಯಿಂಗ್ ಪೊಸಿಷನ್ಸ್ ಏನದ ನಿಮ್ಗೆ ಕಂಡದ. ಆಕ್ಸಿಸ್ ಬ್ಯಾಂಕ್ ಸ್ವಲ್ಪ ಪ್ರೆಷರ್ ಆಗಿತ್ತು ರಿಸಲ್ಟ್ ಆದ್ಮೇಲೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಈ ತರ ಅಪ್ಸೈಡ್ ಮೂವ್ಮೆಂಟ್ ಆಗಕ್ಕೆ ಮೇನ್ ರೀಸನ್ಸ್ ಏನಪ್ಪಾ ಅಂದ್ರೆ HDFC ಬ್ಯಾಂಕ್, ಸನ್ ಫಾರ್ಮಾ, ಮಹೀಂದ್ರ ಅಂಡ್ ಮಹೀಂದ್ರ, ಇನ್ಫೋಸಿಸ್ ಇವೆಲ್ಲ ಏನಿದು ಒಂದು ಸ್ವಲ್ಪ ಸ್ಟ್ರಾಂಗ್ ತೋರಿಸ್ಯಾವ. ಸೊ ಇದೇನದ ಇಂಡೆಕ್ಸ್ ಮೇಲೆ ಏನದ ಒಂದು ಸ್ವಲ್ಪ ಇದ್ರದ್ದು ಇಂಪ್ಯಾಕ್ಟ್ ಅದ. ಸೊ ದಟ್ ಅವೆಲ್ಲ ಸ್ಟಾಕ್ಸ್ಗಳು ಮೂವ್ಮೆಂಟ್ ಆದ್ರೆ ಈ ಇಂಡೆಕ್ಸ್ನಾಗ ಏನದ ಹೆವಿ ವೇಟೇಜ್ ಸ್ಟಾಕ್ಸ್. ಸೊ ಹಂಗಾಗಿ ಏನದ ಇಂಡೆಕ್ಸ್ ಮೂವ್ಮೆಂಟ್ ಒಂದು ಪಾಸಿಟಿವ್ ಆಗ್ಯದ. ಆಕ್ಸಿಸ್ ಬ್ಯಾಂಕ್ ಆಮೇಲೆ ಎಸ್ ಬ್ಯಾಂಕ್ ಇವೆಲ್ಲ ಒಂದು ಸ್ವಲ್ಪ ವೀಕ್ ಇತ್ತು. ಬಟ್ ಮೇನ್ ಇತ್ತು HDFC ಬ್ಯಾಂಕ್, ಸನ್ ಫಾರ್ಮಾ, ಮಹೀಂದ್ರ ಅಂಡ್ ಮಹೀಂದ್ರ, ಇನ್ಫೋಸಿಸ್ ಇವೆಲ್ಲ ಸ್ವಲ್ಪ ಸ್ಟ್ರಾಂಗ್ ಇದ್ದು. ಇದ್ರ ವೇಟೇಜ್ ಏನದ ಇಂಡೆಕ್ಸ್ ನಾಗ ಸ್ಟ್ರಾಂಗ್ ಇತ್ತು. ಸೊ ಹಂಗಾಗಿ ಮಾರ್ಕೆಟ್ ಏನದ ಸ್ಲೋ ಅಂಡ್ ಸ್ಟಡಿ ಅಪ್ಸೈಡ್ ಮೂವ್ಮೆಂಟ್ ಆಗ್ಯದ. ಸೊ ಫ್ರೆಂಡ್ಸ್, ನಾನು ಕೊಡ್ತಿರೋ ಅನಾಲಿಸಿಸ್ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಲಿಲ್ಲ ಅಂತಂದ್ರೆ ಪ್ಲೀಸ್ ಏನದ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಲೈಕ್ ಮಾಡ್ಲಿಕ್ಕೆ ನಿಮ್ಗೆ ಏನದ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ, ಶೇರ್ ಕಮೆಂಟ್ ಮಾಡ್ಲಿಕ್ಕೆ ಏನ್ ಜಸ್ಟ್ ಮೋರ್ ದೆನ್ 1 ಸೆಕೆಂಡ್ ಏನದ ನಿಮ್ ಟೈಮ್ ತಗೋತದೆ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಸೊ ಪ್ಲೀಸ್ ಲೈಕ್ ಮಾಡಿದ್ರ ಅಂತಂದ್ರೆ ನಂಗೆ ಒಂದು ವ್ಯಾಲ್ಯೂ ಫೀಡ್ಬ್ಯಾಕ್ ಸಿಗ್ತದೆ. ಸೊ ದಟ್ ನನಗೂ ಮುಂದಿನ ವಿಡಿಯೋಸ್ಗಳಲ್ಲಿ ಒಂದು ಸ್ವಲ್ಪ ಕ್ಲೀನ್ ಆಗಿ ಇನ್ನೂ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗಂಗೆ ನಾನು ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಪ್ಲೀಸ್ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಸಜೆಸ್ಟ್ ಮಾಡ್ರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾಳೆ ಯಾವ ತರ ನಾಳೆ ಯಾವ ತರ ಮಾರ್ಕೆಟ್ ಮೂವ್ಮೆಂಟ್ ಆಗುತ್ತೆ, ಅದರ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವುದು, ಅದ್ರ ಬಗ್ಗೆ ಒಂಚೂರು ಏನದ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ನಾಳೆ ಬಂದ್ಬಿಟ್ಟು ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಅಪ್ಸೈಡ್ ಮೂವ್ಮೆಂಟ್ ಇಲ್ಲಿ ಸ್ಟ್ರಾಂಗ್ ಒಂದು ಅಪ್ಸೈಡ್ ಮೂವ್ಮೆಂಟ್ ನ ಕ್ಲೋಸ್ ಆಗಿದೆ. ಸೊ ಇಂಪಾರ್ಟೆಂಟ್ ಲೆವೆಲ್ಸ್ ನಾಳೆ ಏನಪ್ಪಾ ಅಂತಂದ್ರೆ ಇಫ್ ಇನ್ ಕೇಸ್ ಫ್ಲಾಟ್ ಟು ಗ್ಯಾಪ್ ಅಪ್ ಏನಾದ್ರು ಓಪನ್ ಆಯ್ತು ಅಂದ್ರೆ ಫಸ್ಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 24,150 ಅದ. ಅದಾದ್ಮೇಲೆ 24,150 ಆದ್ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ನಮಗೆ ಏನದ ಇಲ್ಲಿ ನೋಡ್ರಿ. ಓಕೆ, ಒಂದು ಸೆಕೆಂಡ್ ಡ್ರಾ ಮಾಡ್ತೀನಿ ಲೈನ್ಸ್ಗಳು, ಸೊ ದಟ್ ವಿಲ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಸೊ ಇಲ್ಲಿ 24,150 170 ಈ ರೇಂಜ್ ಏನಿದೆ. ಸಾರಿ, 1 ಸೆಕೆಂಡ್ ಲೈಟ್ ಆಗಿ. ಓಕೆ, ಸೊ ಇದು ಪ್ರೀವಿಯಸ್ ಸ್ವಿಂಗ್ಸ್ ಕ್ಲೋಸಿಂಗ್ ಅದ ಇಲ್ಲಿ ಅಂಡ್ ಓಪನಿಂಗ್ನು ಅಲ್ಲ ಅದ. ಸೊ ಇದು ಆಕ್ಸೆಸ್ ರೆಸಿಸ್ಟೆನ್ಸ್. ಇಫ್ ಇನ್ ಕೇಸ್ ಮಾರ್ಕೆಟ್ ಏನೋ ಇದ್ರ ಮೇಲ್ಗಡೆ ಏನಾದ್ರು ಸಸ್ಟೇನ್ ಆಯ್ತು, ಅಪ್ಸೈಡ್ ಮೂವ್ಮೆಂಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಸಪೋರ್ಟ್ ಬಂದ್ಬಿಟ್ಟು ನಮ್ಗೆ ಏನದ ಇಲ್ಲಿ 24,250 ಅದ. ಸೊ 24,250 ಅದಾದ್ಮೇಲೆ ನೆಕ್ಸ್ಟ್ ಬಂದು 24,000 ಇಲ್ಲಿ ಇಂಪಾರ್ಟೆಂಟ್ ಲೆವೆಲ್ಸ್ ಇವೆಲ್ಲ. ನೆಕ್ಸ್ಟ್ ಇದು ಯಾವುದು 24,350 ಅದಾದ್ಮೇಲೆ 24,450 ಈ ಲೆವೆಲ್ಸ್ಗಳು ಏನದ ನಮಗೇನದ ನೆಕ್ಸ್ಟ್ ಕಾಣಿಸ್ತದೆ. ಮಾರ್ಕೆಟ್ ಯಾವ ತರ ಓಪನ್ ಆಗ್ತದಪ್ಪ ಅಂತಂದ್ರೆ ಇಲ್ಲಿ ಏನಾದ್ರು ಮಾರ್ಕೆಟ್ ಇಲ್ಲಿ ಏನಾದ್ರು ಓಪನ್ ಆಯ್ತು,
ಓಪನ್ ಆಯ್ತು ಅಂದ್ರೆ ಸ್ಲೋ ಅಂಡ್ ಸ್ಟಡಿ ಈ ತರ ಮಾರ್ಕೆಟ್ ಮೂವ್ಮೆಂಟ್ ಮಾಡಿ ಫಸ್ಟ್ ನಮಗೆ ರಿಜಿಸ್ಟರ್ ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ಯಾವ 24,250 ಟು 260. ಇದನ್ನು ಬ್ರೇಕ್ ಆಯ್ತು ಅಂದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ 24,350. ಇದನ್ನು ಬ್ರೇಕ್ ಆಯ್ತು ಅಂದ್ರೆ 24,450, 24,500 ಕಂಟಿನ್ಯೂಸ್ ಸ್ಟ್ರಾಂಗ್ ಅಪ್ಸೈಡ್ ಮೂವ್ಮೆಂಟ್ ಆಯ್ತು ಅಂದ್ರೆ 24,500 ವರೆಗೂ ಏನದ ಮಾರ್ಕೆಟ್ ಇಲ್ಲಿ ಬರೋ ಪ್ರಾಬಬಿಲಿಟಿ ಏನದ ನಾಳೆ ದಿನದಲ್ಲಿ ಕಾಣಲ್ತವೆ. ಓಕೆ, ಪಿ ಸೈಡ್ ಇದು ಪಿ ಸೈಡ್ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಡೌನ್ ಸೈಡ್. ಸೊ ಡೌನ್ ಸೈಡ್ ಏನಪ್ಪ ಅಂದ್ರೆ 24,000 ಒಂದು ಸ್ಟ್ರಾಂಗ್ ಏನಾದ್ರು ರೌಂಡ್ ಲೆವೆಲ್ ಅದ. ಸೊ ಇಲ್ಲಿಂದ ಒಂದು ಸ್ಟ್ರಾಂಗ್ ಬೈಯಿಂಗ್ ಪೊಸಿಷನ್ಸ್ ಅದ. ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಬಂದು ಇಲ್ಲಿ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಮಾಡ್ಯದ, ರೀಟೆಸ್ಟ್ ಮಾಡ್ಯದ, ಅಪ್ಸೈಡ್ ಮೂವ್ಮೆಂಟ್ ಆಗ್ಯದ. ಇಫ್ ಇನ್ ಕೇಸ್ ಗ್ಯಾಪ್ ಟು ಏನೋ ಓಪನ್ ಆಯ್ತು, ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಮಾಡ್ತು ಅಂದ್ರೆ ಮತ್ತೆ ನಿಮ್ಗೆ ಏನದ ಅಲ್ಲಿ ಅಪ್ಸೈಡ್ ಮೂವ್ಮೆಂಟ್ ಏನದ ಕಾಣೋ ಪ್ರಾಬಬಿಲಿಟಿ ಇಲ್ಲಿ ಕಾಣಲ್ತ. 24,000 ಏನ್ ಬ್ರೇಕ್ ಆಗಿ ಡೌನ್ ಸೈಡ್ ಏನಾದ್ರು ಸಸ್ಟೇನ್ ಆಯ್ತು ಎಲ್ಲಿಯಪ್ಪ ಅಂದ್ರೆ 23,950 ಈ ಲೆವೆಲ್ಗೆ ಏನಾದ್ರು ಮಾರ್ಕೆಟ್ ಸಸ್ಟೇನ್ ಆಯ್ತು ಅಂದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಲೆವೆಲ್ 24,300, 20,850, 24,800 ಈ ಲೆವೆಲ್ಸಿಗೆಲ್ಲ ಟೆಸ್ಟ್ ಆಗ ಪ್ರಾಬಬಿಲಿಟಿ ಏನದ ನಮಗೆ ಇಲ್ಲಿ ಕಾಣಿಸ್ತದೆ. ಓಕೆ, ನೋಡೋಣ ನಾಳೆ ಯಾವ ತರ ಮಾರ್ಕೆಟ್ ಮೂವ್ಮೆಂಟ್ ಆಗುತ್ತೆ, ಯಾವ ಬೇಸಿಸ್ ಮೇಲೆ ಟ್ರೇಡ್ ಮಾಡೋಣ ಅಂತ ಡಿಸ್ಕಸ್ ಮಾಡೋಣ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಆಪ್ಷನ್ ಚೇನ್. ಆಪ್ಷನ್ ಚೇಂಜ್ ನೋಡಿದ್ರೆ ಇಲ್ಲಿ ನಮಗೆ ಆಪ್ಷನ್ ಚೇಂಜ್ ಏನ್ ಕಾಣಿಸ್ತಪ್ಪ ಅಂತಂದ್ರೆ, ಸೊ 24,000 ಇಲ್ಲಿ ಏನಾಗ 24.86 ಲ್ಯಾಕ್ಸ್ ಅಂದ್ರೆ ಕಾಲ್ ಶಾರ್ಟ್ಸ್ ಮಾಡಿದವರು ಎಕ್ಸಿಟ್ ಆಗ್ಯಾರ, ಅಂದ್ರೆ ಅನ್ವೈಂಡ್ ಅವ್ರದ್ದು ಪೊಸಿಷನ್ಸ್ ಗಳನ್ನ ಎಕ್ಸಿಟ್ ಆಗ್ಯಾರ, ಅನ್ವೈಂಡ್ ಆಗ್ಯದ. ಸೊ ಹಂಗಾಗಿ ಇಲ್ಲಿ ಏನಾದ್ರೆ 24,000 ಒಂದು ಸಪೋರ್ಟ್ ಲೈಕ್ ಇಲ್ಲಿಂದ ಝೋನ್ ಏನದ ಅಂದ್ರೆ ವೀಕ್ ಆಗಲ್ತ 24,000. ಸೊ ದಟ್ ಏನದ ಅಂತಂದ್ರೆ ಇಲ್ಲಿ 24,000 71.08 ಲ್ಯಾಕ್ಸ್ ಅಂದ್ರೆ ಇಲ್ಲಿ ಪುಟ್ ಶಾರ್ಟ್ ಮಾಡಿದ್ರೆ, ಪುಟ್ ಶಾರ್ಟ್ ಮಾಡಿದ್ರೆ ಇನ್ ದ ಸೆನ್ಸ್ ಇಲ್ಲಿ ಸಪೋರ್ಟ್ ಅದ 24,000. ಸೊ ಏನದ ನಾಳೆ ಪ್ರಾಬಬಿಲಿಟಿ ಏನದ ಮಾರ್ಕೆಟ್ ಫ್ಲಾಟ್ ಟು ಅಪ್ಸೈಡ್ ಮೂವ್ಮೆಂಟ್ ಆಗ ಪ್ರಾಬಬಿಲಿಟಿ ಏನದ ನಮಗೆ ಇಲ್ಲಿ ಕಾಣಿಸ್ತದೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 24,100 ಇಲ್ಲಿ ನೋಡ್ರಿ. ಸೊ 24,100 ಅಲ್ಲಿ 35.92 OI ಚೇಂಜಸ್ ಆಗ್ಯಾರ, ಅಂದ್ರೆ ಇಲ್ಲಿ ಪೊಸಿಷನ್ಸ್ ಆಡ್ ಆಗ್ಯಾವ, ಬಟ್ ಸ್ಟ್ರಾಂಗ್ ಇಲ್ಲ. ಪುಟ್ ಶಾರ್ಟ್ ಮಾಡಿದ್ರೆ 56.15 ಲ್ಯಾಕ್ಸ್ ಅದ. ಸೊ 56.15 ಲ್ಯಾಕ್ಸ್ ಅಂದ್ರೆ ಪುಟ್ ಶಾರ್ಟ್ ಮಾಡಿದ್ರೆ ಇಸ್ ನಥಿಂಗ್ ಬಟ್ ಪುಟ್ ಸೈಡ್ ಡೌನ್ ಹೋಗ್ತಿತ್ತು ಅಂದ್ರೆ ನಮ್ದು ಇಂಡೆಕ್ಸ್ ಏನದ ಅಪ್ ಸೈಡ್ ಮೂವ್ಮೆಂಟ್ ಆಗ್ತದೆ. ಕಾಲ್ ಡೌನ್ ಸೈಡ್ ಹೋಗ್ತಿತ್ತು ಅಂದ್ರೆ ಇಂಡೆಕ್ಸ್ ಏನದ ಡೌನ್ ಸೈಡ್ ಮೂವ್ಮೆಂಟ್ ಆಗ್ತದೆ. ಸೊ ಇಲ್ಲಿ ಕಾಲ್ ಡೌನ್ ಸೈಡ್ ಹೋಗೋ ಪ್ರಾಬಬಿಲಿಟಿ ಎಲ್ಲ ಕಮ್ಮಿ ಅದ, ಯಾಕಂದ್ರೆ ಇಲ್ಲೆಲ್ಲ ಅವ್ರ ಪೊಸಿಷನ್ಸ್ ಗಳೆಲ್ಲ ಎಕ್ಸಿಟ್ ಆಗ್ಯಾರ. ಸೊ ದಟ್ ನಾಳೆ ಏನದ ಒಂದ್ ಸ್ವಲ್ಪ ಲೈಟ್ ಆಗಿ ಫ್ಲಾಟ್ ಅಪ್ ಸೈಡ್ ಮೂವ್ಮೆಂಟ್ ಆಗೋ ಪ್ರಾಬಬಿಲಿಟಿ ಏನದ ಕಾಣಿಸುತ್ತೆ. 24,000 ರೌಂಡ್ ಈ ಲೆವೆಲ್ ಇಂದ ತೆಳಗಡೆ ಏನದ 23,950 ಈ ಲೆವೆಲ್ ಏನದ ಸಸ್ಟೇನ್ ಆಯ್ತು ಅಂದ್ರೆ ಮಾರ್ಕೆಟ್ ಡೌನ್ ಸೈಡ್ ಅದ. ಇಲ್ಲ ಅಂತಂದ್ರೆ ನಾಳೆ ಏನದ ಒಂದು ಅಪ್ ಸೈಡ್ ಮೂವ್ಮೆಂಟ್ ನಮಗೆ ಇಲ್ಲಿ ಪ್ರಾಬಬಿಲಿಟಿ ಕಾಣಿಸುತ್ತದೆ. ಎಕ್ಸ್ಪೈರಿನೂ ಅದ, ವಾಲಟಿಲಿಟಿ ಜಾಸ್ತಿ ಇರ್ತದೆ. ಸೊ ಏನದ ಪ್ರೈಸ್ ಸೆಕ್ಷನ್ ಮೇಲೆ ಆಮೇಲೆ ನಮ್ದು ಇಂಡೆಕ್ಸ್ ಮೇಲೆ ಯಾವ ತರ ಪ್ರೈಸ್ ಸೆಕ್ಷನ್ಸ್ ಬರುತ್ತೋ ಆ ಪ್ರೈಸ್ ಸೆಕ್ಷನ್ಸ್ ಬೇಸಿಸ್ ಮೇಲೆ ಟ್ರೇಡ್ ಮಾಡ್ಕೊಂಡು ಪ್ರಾಫಿಟ್ ಬುಕ್ ಮಾಡಿ ಕ್ವಿಕ್ ಸ್ಕ್ಯಾಲ್ಪ್ ಮಾಡಿ ಪ್ರಾಫಿಟ್ ಬುಕ್ ಮಾಡ್ಕೋಬೇಕಂತ ನಾ ಹೇಳ್ತೀನಿ ಫ್ರೆಂಡ್ಸ್. ಸೊ ಪ್ಲೀಸ್ ಇನ್ನೊಂದ್ಸಲ ಹೇಳ್ತೀನಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಸೊ ದಟ್ ನನಗೊಂದು ಸ್ವಲ್ಪ ಫೀಡ್ಬ್ಯಾಕ್ ಸಿಗ್ತದೆ. ಆಮೇಲೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಸಜೆಸ್ಟ್ ಮಾಡ್ರಿ. ನಿಮಗೆ ಮಾರ್ಕೆಟ್ ಏನದ ಒಂದು ಕ್ಲಿಯರ್ ವ್ಯೂ ಸಿಗ್ತದೆ, ನಾಳೆ ಮಾರ್ಕೆಟ್ ಯಾವ ತರ ಟ್ರೇಡ್ ಮಾಡಬೇಕು, ಯಾವ ತರ ಇಂಪಾರ್ಟೆಂಟ್ ಲೆವೆಲ್ಸ್ ನಾ ಆಲ್ರೆಡಿ ಡ್ರಾ ಮಾಡಿದ್ದೀನಿ. ನೀವು ಯಾರ್ಯಾರು ಟ್ರೇಡ್ ಮಾಡ್ತೀರಾ, ನಿಮ್ಗೆ ಒಂದ್ ಸ್ವಲ್ಪ ಐಡಿಯಾ ಇರಲಿಲ್ಲ ಅಂದ್ರೆ ಈ ತರ ಇಂಪಾರ್ಟೆಂಟ್ ಲೆವೆಲ್ಸ್ ನ ಡ್ರಾ ಮಾಡಿದ್ದೀನಿ, ನೀವು ಆ ತರ ಡ್ರಾ ಮಾಡ್ಕೊರಿ. ಆ ಲೆವೆಲ್ಸಿಗೆ ಬಂದ ಮಾರ್ಕೆಟ್ ರಿಯಾಕ್ಟ್ ಆಗ್ತದೆ, ಆ ಬೇಸಿಸ್ ಮೇಲೆ ಅಂದಾಗ ಟ್ರೇಡ್ ಇಲ್ಲಿ ನಾವು ಮಾಡೋಣ. ಒಂದು ಕ್ಲಿಯರ್ ವ್ಯೂ ಸಿಗ್ತದೆ ನಾಳೆ ಮಾರ್ಕೆಟ್ ಅಲ್ಲಿ ಏನು ಮಾಡಬಹುದು ಅಂತೇಳಿ. ಓಕೆ ಫ್ರೆಂಡ್ಸ್, ಬಾಯ್.